ಮೊನ್ನೆಯಷ್ಟೇ ಬಿಜೆಪಿ ಭಿನ್ನರ ಟೀಮ್ ದೆಹಲಿ ವರಿಷ್ಠರನ್ನ ಭೇಟಿ ಮಾಡಿತ್ತು. ಇದೀಗ ಮಾಜಿ ಸಚಿವ ಶ್ರೀರಾಮುಲು ದೆಹಲಿಗೆ ತೆರಳುವ ಸರದಿ ಬಂದಿದೆ. ಫೆಬ್ರವರಿ 10 ಸೋಮವಾರ ದೆಹಲಿಗೆ ಹಾರೋದಕ್ಕೆ ಶ್ರೀರಾಮುಲು ನಿರ್ಧರಿಸಿದ್ದಾರೆ. ಈ ಹಿಂದೆ ಬೆಂಗಳೂರಿಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಭೇಟಿ ನೀಡಿದ್ರು. ಬಳಿಕ ಕೋರ್ ಕಮಿಟಿ ಸಭೆ ನಡೆಸಿದ್ರು. ಸಭೆಯಲ್ಲಿ ರಾಮುಲುಗೆ ತರಾಟೆ ತೆಗೆದುಕೊಳ್ಳಲಾಗಿತ್ತು. ಆ ಬಳಿಕ ಜನಾರ್ದನ ರೆಡ್ಡಿ, ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ಧ ರಾಮುಲು ಮುನಿಸಿಕೊಂಡಿದ್ರು. ಹೀಗಾಗಿ ದೆಹಲಿ ಚುನಾವಣೆ ಬಳಿಕ ರಾಮುಲುಗೆ ದೆಹಲಿಗೆ ಬರುವುದಕ್ಕೆ ಹೇಳಲಾಗಿತ್ತು. ಹೀಗಾಗಿ ಸೋಮವಾರ ರಾಮುಲು ದೆಹಲಿಗೆ ಭೇಟಿ ನೀಡಲಿದ್ದಾರೆ. ನಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ. 2028ಕ್ಕೆ ಪೂರ್ಣ ಪ್ರಮಾಣ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತರಬೇಕಾಗಿದೆ ಅಂತ ಹೇಳಿ ಶ್ರೀರಾಮುಲು ಹೇಳಿಕೆಯನ್ನು ನೀಡಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹದಗೆಟ್ಟಿದೆ. ಇಂದಿನ ಪರಿಸ್ಥಿತಿ ನೋಡಿದ್ರೆ ಯಾರೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ. ಯತ್ನಾಳ್ ಬಣ, ವಿಜಯೇಂದ್ರ ಬಣ, ರಾಮುಲು ಬಣ ಅಂತ ಯಾವುದೂ ಇಲ್ಲ. ಯಾರಿಗೂ ಯಾವುದೇ ಅಸಮಾಧಾನ ಆಗಬಾರದು. ಅಂದ್ರೆ ಯಡಿಯೂರಪ್ಪ ಹಿರಿಯರು ನನಗೆ ಅವಕಾಶ ಕೊಡ್ಲಿ. ನಾನು ಇವತ್ತು ನಿನ್ನೆ ಹುಟ್ಟಿರುವಂತಹ ಲೀಡರ್ ಅಲ್ಲ. 35 ವರ್ಷಗಳಿಂದ ರಾಜಕೀಯ ಮಾಡ್ತಾ ಬಂದಿದ್ದೇನೆ. ಎಲ್ಲರೂ ಸೇರಿ ಪಾರ್ಟಿ ಸಂಘಟನೆ ಮಾಡುವಂತಹ ಕೆಲಸ ಮಾಡಬೇಕಾಗಿದೆ ಅಂತ ಹೇಳಿದ್ರು. ಮುಂದಕ್ಕೆ ಪಾರ್ಟಿಯಲ್ಲಿ ಸುಮಾರಾಗಿ ನಾವು ಕೂಡ ಒಂದು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿಲ್ಲ. ಹಂಗಾಗಿ ಪಾರ್ಟಿಯಲ್ಲಿ ಕೆಲವೊಂದು ಅಂದ್ರೆ ನನ್ನ ಆಸೆ ಇಷ್ಟೇ, ಎಲ್ಲರೂ ಕೂಡ ಬಂದು ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ಪಾರ್ಟಿಯ ನಾಯಕರೆಲ್ಲರೂ ಕೂಡ ಮುಂದೆ ಪ್ರಯಾಣ ಬೆಳೆಸಬೇಕು. ಯಾಕಂದ್ರೆ ಇವತ್ತಿದ್ದಂಥ ಕಾಂಗ್ರೆಸ್ಸಿನ ಸರ್ಕಾರದ ಪರಿಸ್ಥಿತಿ, ಕಾಂಗ್ರೆಸ್ ಇದ್ದಂಥ ವಿಚಾರಗಳನ್ನು ನೋಡಿಕೊಂಡ್ರೆ ಜನರಿಗೆ ಇರುವಂಥ ಪರಿಸ್ಥಿತಿ, ಕಾಂಗ್ರೆಸ್ ಓಟ್ ಹಾಕುವಂಥ ಪರಿಸ್ಥಿತಿ ಯಾರೂ ಇಲ್ಲ. ಮುಂದಕ್ಕೆ 28ರಲ್ಲಿ ಪೂರ್ಣ ಪ್ರಮಾಣದಿಂದ ಅಧಿಕಾರಕ್ಕೆ ಬರಬೇಕಾಗಿದೆ. ನಂತೇನು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಅವಕಾಶನ ಮಾಡಿಕೊಟ್ರೆ, ಯಾಕಂದ್ರೆ ಇವತ್ತು ಯತ್ನಾಳವರು ಕೂಡ ಒಂದು ಕಡೆ ಹೇಳ್ತಾರ ನೋಡ್ರಿ, ಒಂದು ಕಡೆ ಯತ್ನಾಳವರು ಅವ್ರ ಗುಂಪುಗಾರಿಕೆ ಅಲ್ಲ ಪಾರ್ಟಿ, ವಿಜೇಂದ್ರ ಅವರು ಪಾರ್ಟಿ, ನಾನು ಪಾರ್ಟಿ, ಅದು ಎಲ್ಲರನ್ನೂ ಕೂಡ ಒಂದೇ ದಾಟಿಯಲ್ಲಿ ಎಳ್ಕೊಂಡು ಹೋಗಬೇಕಾದಂತ ಒಬ್ಬ ವ್ಯಕ್ತಿ ಬೇಕಾಗಿದೆ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಮನಿ ಡಬಲಿಂಗ್ ಹೆಸರಿನಲ್ಲಿ ಜನರಿಗೆ ಧೋಖಾ ಮಾಡಿದಂತಹ ಮುಮ್ತಾಜ್ ಬೇಗಂ ಟೀಮ್ನನ್ನ ಗೋವಾದಲ್ಲಿ ವಿಜಯನಗರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪ್ರಮುಖ ಆರೋಪಿ ಮುಮ್ತಾಜ್ ಬೇಗಂ ಹಾಗೂ ಮಗಳು ಅಳಿಯನನ್ನ ಬಂಧಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟು 8 ಆರೋಪಿಗಳ ಪೈಕಿ 5ರನ್ನ ಬಂಧಿಸಿದ್ದು, ಇನ್ನುಳಿದ 3 ಆರೋಪಿಗಳಿಗೆ ತಲಾಶ್ ನಡೆಸಲಾಗ್ತಾ ಇದೆ. ಯಶಸ್ವಿಯಾಗಿ ಗೋವಾದಲ್ಲಿ ಮತ್ತೆ 3 ಜನ ಆರೋಪಿಗಳನ್ನ, ಮುಮ್ತಾಜ್ ಬೇಗಂ, ಗಂಡ ಹಯಾತ್ ಇಬ್ರಾಹಿಂ ಅಂತೇಳಿ 51 ವರ್ಷ ಇವರನ್ನು, ಅದೇ ರೀತಿ ಜಾವಿದ್ ತಂದೆ ಮೌಲಾನಾ ಸಾಬ್ ಸುಮಾರು 32 ವರ್ಷ, ಆರಿಫಾ ಬೇಗಂ ಗಂಡ ಜಾವಿದ್ ಸುಮಾರು 27 ವರ್ಷ, ಇಷ್ಟು ಜನನ ವಶಕ್ಕೆ ಪಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಅವ್ರನ್ನ ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಮುಂದಿನ ತನಿಖೆಯನ್ನು ಕೈಗೊಳ್ತೇವೆ. ಯಶಸ್ವಿಯಾಗಿ ಗೋವಾದಲ್ಲಿ ಮತ್ತೆ 3 ಜನ ಆರೋಪಿಗಳನ್ನ, ಮುಮ್ತಾಜ್ ಬೇಗಂ, ಗಂಡ ಹಯಾತ್ ಇಬ್ರಾಹಿಂ ಅಂತೇಳಿ 51 ವರ್ಷ ಇವರನ್ನು, ಅದೇ ರೀತಿ ಜಾವಿದ್ ತಂದೆ ಮೌಲಾನಾ ಸಾಬ್ ಸುಮಾರು 32 ವರ್ಷ, ಆರಿಫಾ ಬೇಗಂ ಗಂಡ. ಯಾದಗಿರಿ ಜಿಲ್ಲೆಗೆ ಪ್ರಥಮ ಬಾರಿಗೆ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಆಗಮಿಸಿ ಕಂದಕೌರ ಗ್ರಾಮದಲ್ಲಿ ಆಶೀರ್ವಚನ ನೀಡಿದರು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಕಂದಕೂರು ಗ್ರಾಮದಲ್ಲಿ ಮಾಜಿ ಶಾಸಕ ಲಿಂಗೈಕ್ಯ ನಾಗನಗೌಡ ಕಂದಕೂರ ಅವರ ಸ್ಮಾರಕಕ್ಕೆ ಶ್ರೀಗಳು ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ನಾಗನಗೌಡ ಕಂದಕೂರ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನರಿಗೆ 5 ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಾಯಿತು. ಕಲಬುರಗಿಯಲ್ಲೊಂದು ಖತರ್ನಾಕ್ ಲೇಡಿ ಬುರ್ಖಾ ಗ್ಯಾಂಗ್ ಖಾಕಿ ಕೈಗೆ ತಗಲಾಕೊಂಡಿದ್ದಾರೆ. ಬಟ್ಟೆ ಖರೀದಿ ನೆಪದಲ್ಲಿ ಸೇಡಂ ಪಟ್ಟಣದ ಬಟ್ಟೆ ಅಂಗಡಿಗೆ ಬಂದಂತಹ ಗ್ಯಾಂಗ್ ಕ್ಷಣಾರ್ಥದಲ್ಲಿ ಬಟ್ಟೆ ಕದ್ದು ಎಸ್ಕೇಪ್ ಆಗಿದ್ರು. ಖತರ್ನಾಕ್ ಕಳ್ಳಿಯರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ಸಂಬಂಧ ಸೇಡಂ ಪೊಲೀಸರು ತೆಲಂಗಾಣದ ತಾಂಡೂರ ಮೂಲದ 2 ಮಹಿಳೆಯರನ್ನ ಬಂಧಿಸಿದ್ದಾರೆ. ರಾಯಚೂರಿನಲ್ಲಿ ಎಟಿಎಂ ಹಣ ದೋಚುವುದಕ್ಕೆ ಯತ್ನಿಸಿದ ಆರೋಪಿಯನ್ನ ಬಂಧಿಸಲಾಗಿದೆ. ಸಿಂಧನೂರು ಪಟ್ಟಣದಲ್ಲಿರುವ ಎಸ್ಬಿಐ ಎಟಿಎಂ ಮಷಿನ್ ಮುರಿದು ಹಣ ದೋಚುವುದಕ್ಕೆ ಯತ್ನಿಸಿದ ಕಳ್ಳನ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು 23 ವರ್ಷದ ಆರೋಪಿ ನಾಗರಾಜ್ನನ್ನ ಬಂಧಿಸಲಾಗಿದೆ. ನಗರದಲ್ಲಿ ಈ ರೀತಿಯ ಅಪರಾಧಗಳು ಹೆಚ್ಚುತ್ತಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಎಚ್ಚರಿಕೆಯಿಂದಿರುವುದಕ್ಕೆ ಜಿಲ್ಲಾ ಎಸ್ಪಿ ಪುಟ್ಟಮಾದಯ್ಯ ಸಲಹೆಯನ್ನು ನೀಡಿದ್ದಾರೆ.
ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಜೈನಾಪುರ ಗ್ರಾಮದ ಯುವಕ ಸತತ 4 ದಿನಗಳ ಕಾಲ 60 ಎಕರೆ ಜಮೀನು ಟ್ರ್ಯಾಕ್ಟರ್ ನೇಗಿಲಿನಿಂದ ಉಳುಮೆ ಮಾಡಿ ಸಾಧನೆಯನ್ನ ಮಾಡಿದ್ದಾನೆ. ರೈತ ಭೀಮನಗೌಡ ಹಂಚಿನಾಳ ಎಂಬ ಯುವಕನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈತನ ಸಾಧನೆ ಮೆಚ್ಚಿದಂತಹ ಸ್ನೇಹಿತರು ಹಾಗೂ ಮುಖಂಡರು ಆತನನ್ನ ಮೆರವಣಿಗೆ ಮಾಡಿ ಸಿಹಿ ಹಂಚಿ ಡಿಜೆ ಹಾಕಿ ಕುಣಿದು ಸಂಭ್ರಮಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ದೇವರಹೆಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದ ಉರ್ದು ಶಾಲೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಭೇಟಿಯನ್ನು ನೀಡಿ ಭೇಟಿ ವೇಳೆ ವಿದ್ಯಾರ್ಥಿಗಳು ಕನ್ನಡ ಓದು ಹಾಗೂ ಬರಹದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಉರ್ದು ಪ್ರಾಥಮಿಕ ಶಾಲೆಯಲ್ಲಿ 1 ವರ್ಷದಿಂದ ಕನ್ನಡ ಕಲಿಸುವ ಶಿಕ್ಷಕರು ಬಂದಿದ್ದಾರೆ. ಇದಕ್ಕಿಂತ ಮುಂಚೆ ಯಾರೂ ಇರಲಿಲ್ಲ. ಹೀಗಾಗಿ 2ನೇ ತರಗತಿಯ ಮಕ್ಕಳಿಗೆ ಕನ್ನಡ ಸರಿಯಾಗಿ ಓದಲು ಬರೆಯಲು ಬರ್ತಿರಲಿಲ್ಲ. ಹೀಗಾಗಿ ಶಾಲೆಗೆ ಭೇಟಿ ನೀಡಿ ಕನ್ನಡದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗಿದೆ. ವಿಜಯಪುರದಲ್ಲಿ ಮನೆಗಳ್ಳರ ಹಾವಳಿ ಮಿತಿ ಮೀರಿದೆ. ಮಧ್ಯಮ ವರ್ಗದ ಜನರು ಕಳ್ಳರ ಕಾಟದಿಂದಾಗಿ ತಪ್ಪಿಸಿಕೊಳ್ಳುವುದಕ್ಕೆ ಸಿಸಿಟಿವಿ ಮೊರೆ ಹೋಗಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಜನರು ಸ್ವಯಂ ಪ್ರೇರಿತರಾಗಿ ಮನೆಗೆ ಹಾಗೂ ರಸ್ತೆಗಳಲ್ಲಿ ಸಿಸಿಟಿವಿ ಅಳವಡಿಸಿದ್ದಾರೆ. ಮುಸುಕುಧಾರಿ ಗ್ಯಾಂಗ್ ಅಟ್ಟಹಾಸದಿಂದಾಗಿ ವಿಜಯಪುರ ಜನತೆ ನಲುಗಿ ಹೋಗಿದ್ದಾರೆ. ಸಿಸಿಟಿವಿ ಅಳವಡಿಕೆ ಮಾಡಿರುವಂತಹ ಮನೆಗಳನ್ನೇ ಬಿಟ್ಟು ಉಳಿದ ಮನೆಗಳನ್ನ ಕಳ್ಳರು ಟಾರ್ಗೆಟ್ ಮಾಡಿದ್ದು ಕಂಡುಬಂದಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಸಿಸಿಟಿವಿ ಅಳವಡಿಸಿಕೊಳ್ಳುವುದಕ್ಕೆ ಮನವಿ ಮಾಡಿತ್ತು. ಇದೀಗ ವಿಜಯಪುರದ ಅಂಬೇಡ್ಕರ್ ನಗರದ ನಿವಾಸಿಗಳು ಸಿಸಿಟಿವಿ ಅಳವಡಿಸಿಕೊಂಡಿದ್ದು ಕಳ್ಳರ ಕಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಠಾಣಿ ಪಿಎಸ್ಐ ಮಾಳಪ್ಪ ಪೂಜಾರಿ ಎಂಬಾತನ ಕಿರುಕುಳಕ್ಕೆ ಬೇಸತ್ತು ಇನ್ಸ್ಪೆಕ್ಟರ್ ತಂದೆ ಅಣ್ಣಪ್ಪ ಸದಲಗಿ ಹೈ ಬಿಪಿ ಶುಗರ್ ಹೈ ಆಗಿ ಸಾವನ್ನಪ್ಪಿದ್ರು. ಇದರಿಂದ ಠಾಣೆ ಮುಂದೆ ತಂದೆ ಶವವಿಟ್ಟು ಸಿಪಿಐ ಅಶೋಕ್ ಸದಲಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ತಂದೆ ಸಾವಿಗೆ ನ್ಯಾಯ ಒದಗಿಸುವಂತೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. 10ನೇ ತಾರೀಕು ರೀ ನಮ್ಮ ಹೊಲದಾಗ ನಮ್ಮ ಮನ್ಯಾಗ್ರಿ ಬೇರೆಯವ್ರ ದಂಡೂರ್ ಕಿಲ್ಲೆ ಬಂದಿದ್ರಿ. ಅಲ್ಲಿ ನೀವ್ಯಾಕೆ ಬಂದದ್ರಪ್ಪ ಅಂತ ಕೇಳಕ್ ಹೋದಿವ್ರಿ. ನಾವು ಅಲ್ಲಿ ಕೇಳಕ್ ಹೋಗೋಟಿಗೆ ಆಟೋಟಿಗೆ ರೀ ಇವ್ರು ಒಂದು 3-4 ಜನ ಕೂಡ್ರಿ. ಪ್ರತಾಪ್ ಹರೋಲಿ ಅಂತ ಮತ್ತೆ ಬಾಬು ನಡೋನಿ ಅಂತ ಹೇಳ್ರಿ. ಅವರೆಲ್ಲ ಬಂದ ಧಾರವಾಡದಲ್ಲಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಪಾದಯಾತ್ರೆ ನಡೆಸಿದ್ರು. ಹಿಂದೂ ಸಮಾಜದ ಶ್ರಮಿಕರು ವಾಸಿಸುತ್ತಿರುವ ಲಕ್ಷ್ಮೀ ಸಿಂಘನಕೆರೆ ಮಾಳಮಡ್ಡಿ ಬಡಾವಣೆಗೆ ಭೇಟಿ ನೀಡಿದ್ರು. ಈ ವೇಳೆ ಶ್ರೀಗಳಿಗೆ ಸ್ಥಳೀಯರು ದಾರಿಯುದ್ದಕ್ಕೂ ಹೂವನ್ನ ಹಾಸಿ ಅದ್ದೂರಿ ಸ್ವಾಗತವನ್ನ ಕೋರಿದ್ರು. ಬಳಿಕ ಪೇಜಾವರ ಶ್ರೀಗಳು ಯಲ್ಲಮ್ಮದೇವಿ ಸಿದ್ದರಾಮೇಶ್ವರ ದೇವಸ್ಥಾನಗಳಿಗೆ ಭೇಟಿ ನೀಡಿ ದಲಿತ ಸಮುದಾಯದವರೊಂದಿಗೆ ಮಾತುಕತೆಯನ್ನ ನಡೆಸಿದ್ರು. ಇನ್ನು ಇದೇ ವೇಳೆ ಮಹಾಕುಂಭಮೇಳ ವಿಚಾರಕ್ಕೆ ಮಾತನಾಡಿದ ಶ್ರೀಗಳು 144 ವರ್ಷಗಳ ಬಳಿಕ ಮಹಾಕುಂಭಮೇಳ ನಡೀತಾ ಇದೆ. ಜಗತ್ತಿನಾದ್ಯಂತ ಇರೋ ಸನಾತನಿಗಳು ಸಂಸ್ಕೃತಿ ಪ್ರೇಮಿಗಳು ಪ್ರಯಾಗ್ರಾಜ್ನ ತೀರ್ಥದಲ್ಲಿ ಒಂದಾಗಿದ್ದಾರೆ ಅಂತ ಹೇಳಿದರು. 144 ವರ್ಷಗಳ ಬಳಿಕ ಜಗತ್ತಿನ ಆದ್ಯಂತ ಇರುವ ಸನಾತನಿಗಳು ನಮ್ಮ ಸಂಸ್ಕೃತಿ ಪ್ರೇಮಿಗಳು ಮಹಾಕುಂಭದ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ಯದಲ್ಲಿ ತೀರ್ಥದಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಯಾವತ್ತೂ ಕೂಡ ಯಾವುದೋ ಒಂದು ಹಣೆಪಟ್ಟಿನ ಎಲ್ಲರಿಗೂ ಕೂಡ ಕಟ್ಟಲಿಕ್ಕೆ ಬರಲ್ಲ. ಎಲ್ಲದರಲ್ಲಿ ಕೂಡ ಎಲ್ಲ ನಮೂನೆಯ ಮಂದಿಯೂ ಇದ್ದಾರೆ. ಹಿಂದೂಗಳಲ್ಲಿಯೂ ಕೂಡ ಇದನ್ನು ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವ 50 ಕೋಟಿಗೂ ಅಧಿಕ ಮೌಲ್ಯದ ಜಾಗವನ್ನ ಕೈ ಮುಖಂಡರು ಕಾಂಗ್ರೆಸ್ ಕಚೇರಿಯಾಗಿ ಕಬ್ಜಾ ಮಾಡಿಕೊಂಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಳಿಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ
ರಜತ್ ಉಳ್ಳಾಗಡ್ಡಿ ಮಠ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ವಶಕ್ಕೆ ಪಡೆದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೋರ್ಡ್ ಹಾಕಿ ಕೈ ನಾಯಕರು ಪೂಜೆ ಸಲ್ಲಿಸಿದ್ದಾರೆ. ವಿವಾದಿತ ಜಾಗ ಈ ಮೊದಲು 1959ರಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರಿಗೆ ಸೇಲ್ ಡೀಲ್ ಆಗಿತ್ತು. ನಂತರ ಎಸ್ಆರ್ ಬೊಮ್ಮಾಯಿ ಕಾಲದಲ್ಲಿ ಜೆಡಿಯು ಕಚೇರಿಯಾಗಿ ಮಾರ್ಪಾಡು ಆಗಿತ್ತು. ಇದೀಗ ಮತ್ತೆ ಕಾಂಗ್ರೆಸ್ ಮುಖಂಡರು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದು ಜೆಡಿಯು ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ವಾಗ್ವಾದ ನಡೆದಿದೆ. ಸತೀಶ್ ಜಾರಕಿಹೊಳಿ ಸಿಎಂ ಆಗಲೆಂದು ಕುಂಭಮೇಳದಲ್ಲಿ ಮತ್ತೊಬ್ಬ ಅಭಿಮಾನಿಯಿಂದ ವಿಶೇಷ ಹರಕೆ ಹೊತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮೂಲದ ಸತೀಶ್ ಜಾರಕಿಹೊಳಿ ಅಭಿಮಾನಿ ಭಾವಚಿತ್ರ ಹಿಡಿದು ಸತೀಶ್ ಜಾರಕಿಹೊಳಿ ಸಿಎಂ ಆಗಲೆಂದು ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಸತೀಶ್ ನೆಕ್ಸ್ಟ್ ಸಿಎಂ ಎಂಬ ಭಾವಚಿತ್ರ ಇದೀಗ ವೈರಲ್ ಆಗಿದೆ. ಬೆಳಗಾವಿ ಜಿಲ್ಲೆಯ ಬಡಾಲ ಅಂಕಲಗಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಗ್ರಾಮದೇವತೆ ಶ್ರೀ ಲಕ್ಷ್ಮೀ ದೇವಸ್ಥಾನದ ವಾಸ್ತುಶಾಂತಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಗಿರಿಜಾ ಬಸವರಾಜ್ ಹಟ್ಟಿಹೊಳಿಯವರ ತವರೂರು. ತಾಯಿಯ ತವರೂರಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಟ್ಟು 11 ಮಂದಿರಗಳ ಜೀರ್ಣೋದ್ಧಾರ ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ ಹಟ್ಟಿಹೊಳಿ, ಗಿರಿಜಾ ಹಟ್ಟಿಹೊಳಿ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಸೇರಿ ಗ್ರಾಮದೇವಿ ದೇವಸ್ಥಾನ ಉದ್ಘಾಟಿಸಿದರು. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಮೆಂಡ್ಲೇರಿ ಮತ್ತು ರಾಹುತನಕಟ್ಟಿ ಗ್ರಾಮದ ಕುರಿ ಸಾಗಾಣಿಕೆದಾರರ ನಿದ್ದೆ ಕೆಡಿಸಿದಂತಹ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಇಟ್ಟ ಬೋನ್ಗೆ ಚಿರತೆ ಸರಿಯಾಗಿದೆ. ಗ್ರಾಮದ ಬರಮ್ಮಪ್ಪ, ಮೈಲಪ್ಪ ದೊಡ್ಡ ಬುಡ್ಡಾಳರ ಮತ್ತು ತಿರುಕಪ್ಪ ಹುಚ್ಚಪ್ಪ ದೊಡ್ಡ ಬುಡ್ಡಾಳರ ಅವರಿಗೆ ಸೇರಿದ 50ಕ್ಕೂ ಹೆಚ್ಚು ಆಡು ಮತ್ತು ಕುರಿಗಳು ಚಿರತೆ ದಾಳಿಯಿಂದಾಗಿ ಸಾವನ್ನಪ್ಪಿದವು. ಇದೀಗ ಚಿರತೆ ಸೆರೆಯಿಂದಾಗಿ ಕುರಿಗಾಹಿಗಳು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಸಂಪೆಕಟ್ಟಿ ಹೊಸೂರು ವ್ಯಾಪ್ತಿಯ ಮತ್ತಿಕೈ ಮೀಸಲು ಅರಣ್ಯ ಪ್ರದೇಶದಲ್ಲಿ ಕಾಡು ಕೋಣ ಬೇಟೆಯಾಡಿ ಮಾಂಸ ಕಾರಿನಲ್ಲಿ ಸಾಗಿಸುತ್ತಿದ್ದ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ವಿಭಾಗದ ಅರಣ್ಯ ಅಧಿಕಾರಿಗಳು ಆರೋಪಿಗಳನ್ನು ಬಂಧಿಸಿದ್ದು ತಲೆಮರೆಸಿಕೊಂಡಿರುವ ಇನ್ನಿಬ್ಬರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಫೆಬ್ರವರಿ 10ರಿಂದ 13ರವರೆಗೆ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೆಯಲಿದೆ. 3 ದಿನಗಳ ಕಾಲ ಕುಂಭಮೇಳ ನಡೆಯಲಿದ್ದು ಇಂದು ನಿರ್ಮಲಾನಂದನಾಥ ಸ್ವಾಮೀಜಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಕುಂಭಮೇಳಕ್ಕೆ ಆಗಮಿಸಲಿದ್ದು ಧಾರ್ಮಿಕ ಕಾರ್ಯಕ್ರಮ, ವೇದಿಕೆ, ಪುಣ್ಯ ಸ್ನಾನದ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಕುಂಭಮೇಳ ಯಶಸ್ವಿಗೆ ಅಧಿಕಾರಿಗಳಿಗೆ ಸಲಹೆ ನೀಡಿದ್ದು ಯಾವುದೇ ಲೋಪದೋಷ ಆಗದ ರೀತಿಯಲ್ಲಿ ಕ್ರಮ ವಹಿಸಿ ಎಂದಿದ್ದಾರೆ. ಅದು ಕಲ್ಚರಲ್ ಇದೆ, ಅದೆಲ್ಲ ಇಲ್ಲಿ ಮೇನ್ ಸ್ಟೇಜ್ ಸಚಿವ ಸಂಪುಟ ವಿಸ್ತರಣೆಯೂ ಇಲ್ಲ, ಪುನರ್ರಚನೆಯೂ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ರು. ಇದೀಗ ಮಂತ್ರಿಗಿರಿಗಾಗಿ ಪಟ್ಟು ಹಿಡಿದವರಿಗೆ ಪ್ರತ್ಯೇಕ ಸ್ಥಾನಮಾನ ಕೊಟ್ಟು ಸಿಎಂ ತೇಪೆ ಹಚ್ಚಿದ್ದಾರೆ. ಹಿರಿಯ ಶಾಸಕ ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನದ ಬದಲಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಟ್ಟ ನೀಡಿದ್ದಾರೆ. ವಿಧಿ ಇಲ್ಲದೆ ಶಾಸಕರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನವನ್ನೇ ಒಪ್ಪಿಕೊಂಡು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಮಹಿಳೆಯೊಬ್ಬಳು ಒಂದಲ್ಲ ಎರಡಲ್ಲ ಬರೋಬ್ಬರಿ 4-5 ಮದುವೆಯಾಗಿ ವಂಚಿಸಿರುವಂತಹ ಆರೋಪ ಕೇಳಿಬಂದಿದೆ. ತುಮಕೂರಿನ ಸದಾಶಿವನಗರ ನಿವಾಸಿ ಫರ್ಹಾನಾ ಖಾನಂ ಎಂಬ ಮಹಿಳೆ ಈ ಬ್ಯೂಟಿಯನ್ನೇ ಬಂಡವಾಳ ಮಾಡಿಕೊಂಡು ಹಣದಾಸೆಗೆ ಮದುವೆಯಾಗ್ತಾ ಇದ್ಲು ಅಂತ ಹೇಳಿ ಆಕೆಯ ಮಾಜಿ ಪತಿ ಇಂದ್ರೇಶ್ ಆರೋಪಿಸಿದ್ದಾರೆ. ಫರ್ಹಾನಾ ಖಾನಂ ಮದುವೆಯಾಗಿ ಮಕ್ಕಳಿರುವಂತಹ ಪುರುಷರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಗಾಳ ಹಾಕ್ತಾ ಇದ್ಲು. ಇದೀಗ ಮಾಜಿ ಪತಿರಾಯ ಕಿಲಾಡಿ ಲೇಡಿಯ ಬಣ್ಣವನ್ನ ಬಯಲು ಮಾಡಿದ್ದಾನೆ. ಮಡಿಕೇರಿಯಲ್ಲಿ ಕುಡಿಯುವ ನೀರಿನ ಬಾಟಲಿ ಬ್ಯಾನ್ ಮಾಡಲಾಗಿದೆ. ನಗರಸಭೆ ಈ ಕುರಿತು ನೋಟಿಸ್ ಜಾರಿ ಮಾಡಿದೆ. ಮಡಿಕೇರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಲ್ಲಿ ನೀರಿನ ಬಾಟಲಿ ಹಾಕೋದ್ರಿಂದಾಗಿ ಸಮಸ್ಯೆ ಉಂಟಾಗ್ತಾ ಇದೆ. ಹೀಗಾಗಿ ಅರ್ಧ ಲೀಟರ್ 1 ಲೀಟರ್ ಬಾಟಲಿ ಬ್ಯಾನ್ ಮಾಡಿದ್ದು ತಪ್ಪಿದ್ದಲ್ಲಿ ದಂಡ ಹಾಕೋದಕ್ಕೆ ನಿರ್ಧರಿಸಿದ್ದಾರೆ.
ಮಡಿಕೇರಿ ನಗರದೊಳಗೆ ಅರ್ಧ ಲೀಟ್ರು 1 ಲೀಟ್ರು 2 ಲೀಟ್ರಿಂದ ಕೆಳಪಟ್ಟ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಬಳಕೆಯನ್ನು ನಿಷೇಧ ಮಾಡಿಸ್ಬೇಕು. ಅದಕ್ಕೆ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಯವರು, ವ್ಯಾಪಾರಸ್ಥರು ಎಲ್ಲ ಸಹಕರಿಸಬೇಕು ಅಂತೇಳಿ ನಾವು ಈಗಾಗಲೇ ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ವಿವಿಯಿಂದ ಮಂಡ್ಯ ಜಿಲ್ಲೆಗೆ ಸೇರ್ಪಡಿಸುವುದಕ್ಕೆ ಸರ್ಕಾರ ಮತ್ತು ಕೃಷಿ ಸಚಿವರು ತೀರ್ಮಾನಿಸಿದ್ದಾರೆ. ಆದರೆ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಈ ನಿರ್ಧಾರಕ್ಕೆ ತಿರುಗು ಬಿದ್ದಿದ್ದಾರೆ. ಸರ್ಕಾರದ ವಿರುದ್ಧ ವಿಧಾನಸೌಧದ ಮುಂದೆ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಬೇಕಾದರೆ ಮಂಡ್ಯಕ್ಕೆ ಬೇರೆ ಕೃಷಿ ಕಾಲೇಜು ಮಾಡಲಿ, ನಮ್ಮ ಅಭ್ಯಂತರ ಇಲ್ಲ. ಆದರೆ ನಮ್ಮ ಕೃಷಿ ಕಾಲೇಜನ್ನು ಬೆಂಗಳೂರು ವಿವಿಯಿಂದ ಬೇರ್ಪಡಿಸುವುದು ಬೇಡ ಎಂದಿದ್ದಾರೆ. ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ಕಾಲೇಜ್ ವ್ಯಾಪ್ತಿಯಲ್ಲೇ ಉಳಿಸ್ಬೇಕು ಅಂತೇಳಿ ನಮ್ಮ ಪಕ್ಷದ 4 ಜನ ಶಾಸಕರು ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕೃಷಿ ಮಂತ್ರಿಗಳಿಗೆ, ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೀವಿ. ಏಕೆಂದರೆ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ಕೃಷಿ ಕಾಲೇಜ್ ಮಾಡ್ತಾರೆ, ನಮ್ಮದೇನು ಅಭ್ಯಂತರ ಇಲ್ಲ. ಮೈಸೂರಿನ ಲಲಿತ್ ಮಹಲ್ ರಸ್ತೆಯಲ್ಲಿ ಯಾರ ಅನುಮತಿ ಪಡೆಯದೆ ರಾತ್ರೋರಾತ್ರಿ ಕೆಂಪೇಗೌಡರ ಕಂಚಿನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಧ್ಯರಾತ್ರಿ 2 ಗಂಟೆಯಲ್ಲಿ ಅಭಿಮಾನಿಗಳು ಕಂಚಿನ ಪ್ರತಿಮೆ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಈ ಹಿಂದೆ ಇದೇ ವೃತ್ತಕ್ಕೆ ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವ ವಿಚಾರಕ್ಕೆ ಜಗಳ ಆಗಿತ್ತು. ಶಾಸಕ ಹರೀಶ್ ಗೌಡ ಪಾಲಿಕೆಯಲ್ಲಿ ಅನುಮತಿ ಪಡೆದು ಪ್ರತಿಮೆ ಪ್ರತಿಷ್ಠಾಪನೆ ಮಾಡುವ ಭರವಸೆಯನ್ನು ನೀಡಿದ್ರು. ಆದರೆ ರಾತ್ರೋರಾತ್ರಿ ಪ್ರತಿಮೆ ತಂದು ಕೂರಿಸಿರುವುದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲಿಸಿದ್ದಾರೆ.